ದೇಸಾಯಿಗೌಡನ ಮಾತಿಗೆ ಬೆಲೆ ಕೊಟ್ಟು ಕಾಡು ಬಿಟ್ಟು ಈ ಊರಿಗೆ ಯಾಕೆ ಬಂದೆ ಗೊತ್ತಾ? ನನ್ನ ತಂದೆ ತಾಯಿ ಕೊಂದ ನರಹಂತಗಳ ಪತ್ತೆ ಹಚ್ಚಲು ನಾನು ಈ ಊರಿಗೆ ಕಾಯುತ್ತಿದ್ದೇನೆ. 15 ವರ್ಷಗಳಿಂದ ನನ್ನ ತಂದೆ ತಾಯಿಗಳು ಕೊಂದ ಕ್ರೂರ ವ್ಯಾಘ್ರವನ್ನು ಸೂರ್ಯನ ಕಿರಣವಾಗಿ ಹುಡುಕಾಡುತ್ತಿದ್ದೇನೆ. ಹೀಗೆ ನಾನು ನಮ್ಮ ಮನೆಗೆ ಬೆಂಕಿ ಹಚ್ಚಿ ನಮ್ಮ ವಂಶವನ್ನು ಸರ್ವಂಶ ಮಾಡಿದ ಕೊನ್ನಿಗಳು ಯಾರೆಂದು ಪತ್ತೆ ಹತ್ತಿದರೆ ನಾನವರನ್ನು ಸುಮ್ಮನೆ ಬಿಡುವುದಿಲ್ಲ. ನಾನವರನ್ನು ಮಾತ್ರ ಸುಮ್ಮನೆ ಬಿಡುವುದಿಲ್ಲ. ಅದನ್ನು ಕೇಳಲು ನೀನ್ ಯಾರು? ಕಲ್ಲು ಮುಳ್ಳು ಮೇಲೆ ಮಲಗಿದ ಗಟ್ಟಿ ಮೈ ಬೆಟ್ಟದ ಹುಲಿ ಗೋಡಿನ ವೀರನಾನು. ನಾನು ಈ ಊರ ಶ್ರೀಮಂತ ಹುಲಿ, ಶ್ರೀಮಂತ ಸಿಂಹನ ತಂಗಿ ನಾನು. ನೀನು ಯಾವನ ತಂಗಿಯಾದರೆ ನನಗೇನು? ನಿನ್ನನ್ನು ಯಾವನಾದ್ರೂ ಮದುವೆ ಮಾಡಿಕೊಂಡಿರುವನೆ? ಯಾಕೆ ನೀನು ನನ್ನ ಮದುವೆ ಮಾಡಿಕೊಂಡು ಬೆಟ್ಟದ ಹುಲಿ ಕಾಡಿನ ರಾಜ ನೆನೆಸಿಕೊಂಡಿರುವ ನಿನ್ನ ಹೆಂಡತಿಯಾಗಿ ಮಾಡಿಕೊಳ್ಳುವ ಆಸೆನ? ವಾಟ್ ಈಸ್ ಯುವರ್ ನೇಮ್? My name is ರೇಣುಕಾ. ವೆರಿ ಸ್ವೀಟ್ ನೇಮ್ ರೇಣುಕಾ. ರೇಣುಕಾ ಕುಣಿಂಚಂತೆ. ಮೈ ನೇಮ್ ಈಸ್ ಅಗ್ನಿದೇವ. ನೀನು ಅಗ್ನಿದೇವನಾದರೇನು, ಅಗ್ನಿಶಾಮಕ ದೇವನಾದರೆ ನನಗೇನು? ನಾನೇನು ನಿನ್ನ ಮದುವೆಯಾಗಲು ನಿಂತಿಲ್ಲ. ಮದುವೆ ಒತ್ತಿಗೊಬ್ಬನ ಕೈ ಹಿಡಿದು ತಿರುಗಾಡಿ ಹರಗಾಡಿ ಬರುವ ನಿಮ್ಮಂತ ಬಣ್ಣ ಹೆಣ್ಣುಗಳನ್ನು ಮದುವೆ ಆಗುವ ಅವಶ್ಯಕತೆ ನನಗಿಲ್ಲ. ಮತ್ತೆ ನಿನಗೆ ಯಾವ ತರ ಹೆಣ್ಣು ಬೇಕು? ಮೈ ತುಂಬಾ ಸೀರೆ ತೊಡುವ ಪಕ್ಕ ಭಾರತ ನಾರಿಯಾಗಿರಬೇಕು. ಪಕ್ಕ ಭಾರತ ನಾರಿ ಎಂದರೆ ನೀನು ಎಲ್ಲಾಗಿದ್ದರೆ ತಾನೆ ಅದು ನಿನಗೆ ಗೊತ್ತಿರುವುದು. ಅರ್ಧ ಮರ್ಧ ಬಟ್ಟೆ ಹಾಕಿಕೊಂಡು ಬೆಳಿಗ್ಗೆ ಒಬ್ಬನ ಜೊತೆ ಕಾರಿನಲ್ಲಿ ಸುತ್ತಾಡಿ ಮಧ್ಯಾಹ್ನ ಮತ್ತೊಬ್ಬನೊಂದಿಗೆ ಹರಗಾಡಿ ಸಂಜೆ ಆಗುತ್ತಂತೆ ಮತ್ತೊಬ್ಬನ ಮಂದಿಗೆ ಮಲಗಿ ಮನೆಗೆ ಬರುವ ನಿಮ್ಮಂತ ಶ್ರೀಮಂತರ ಹುಡುಗಿಯರಿಗೆ ಏನು ಗೊತ್ತು? ಭಾರತ ನಾರಿಯರ ಗರದಿ ತತ್ವ. ನೋಡು, ಸೊಕ್ಕಿನಿಂದ ಮಾತಾಡಿದ್ರೆ ಪರಿಣಾಮ ನೆಟ್ಟಿಗಿರೋದಿಲ್ಲ. ನಮ್ಮಣ್ಣನ ವಿಷಯ ನಿನಗಿನ್ನೂ ಗೊತ್ತಿಲ್ಲ ಅಂತ ಕಾಣುತ್ತೆ. ಅವರು ಮಾಸೂರಲೆ ನಿಮ್ಮಣ್ಣ. ನಮ್ಮಣ್ಣ ಸುತ್ತೇಳು ಹಳ್ಳಿಗೆ ಸುಬೇದಾರ. ಈ ಊರ ಹುಲಿ ದೇಸಾಯಿಗೌಡ. ದೇಸಾಯಿಗೌಡನ ಹಾಗಾದರೆ ಇಂದು ನಿನ್ನ ಶೀಲರಣ ಅಗ್ನಿದೇವ, ಏನು ಮಾತಾಡ್ತಿರುವೆ ನೀನು? ನಿಮ್ಮಂತ ಬಂದ ಶ್ರೀಮಂತರೇ ನಮ್ಮ ವಂಶವನ್ನು ಸರ್ವಂಶ ಮಾಡಿದವರು. ನಿಮ್ಮಂತ ಶ್ರೀಮಂತರಿಗೆ ಬುದ್ಧಿ ಕಲಿಸೋದಂದರೆ ನನಗೆ ತುಂಬಾ ಇಷ್ಟ. ಬಾರೇನು ಬಾಬಾ. ನೋಡು ಅಗ್ನಿದೇವ, ದಯವಿಟ್ಟು ನನಗೇನು ಮಾಡಬೇಡ. ನಾನು ಮಾತಾಡಿದ್ದು ಕ್ಷಮಿಸ್ಬಿಡು. ನಾನು ಬಿಟ್ಟು ಬಿಡು.
ಹಾಗಾದರೆ ಒಂದು ಹಾಡು ಹೇಳು. ಏನು ಹಾಡ್ಬೇಕಾ? ಇಲ್ಲ, ನನಗೆ ಹಾಡಲು ಬರೋದಿಲ್ಲ. ಹಾಡಿದರೆ ನಿನ್ನನ್ನು ಬಿಡುತ್ತೇನೆ, ಇದರಿದ್ದರೆ ನಿನ್ನನ್ನು ರೇಪ್ ಮಾಡಿ ಮರ್ಡರ್ ಮಾಡಿ ಬಿಡುತ್ತೇನೆ. ಅಯ್ಯೋ, ಇವರಿಂದ ಪಾರಾಗಬೇಕಾದ್ರೆ ಇವನು ಹೇಳುತ್ತ ಕೇಳಿ ನಾನು ಹಾಡಿ ಪಾರಾಗಲೇಬೇಕು. ಆಯ್ತಾ ದೇವ, ನೀನು ಹೇಳಿದಂತೆ ಹಾಡ್ತೀನಿ. ಬನ್ನಿ ಹೀಗೆ. ಅನರ್ಘ್ಯರತ್ನವೇ 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 ನೋಡೋಗಿದ್ದೇವಾ, ನೀನು ಹೇಳಿದಂತೆ ಹಾಡ್ದೆ ಕೊಡದೆ ನಾನಿನ್ನು ಬರ್ತೀನಿ. ಬೇಡ, ನಿಲ್ಲು. ಇಂದು ನಿನ್ನ ಶೀಲಹರಣವಾಗಲೇ ನಿನ್ನ ಚಂದುಟಿಯ ಸಿಹಿ ಚುಂಬನ ನನಗೇ ಬೇಕು.
ಇದೇನಂದಿದ್ದೇವ ಶೀಲ ಬಿಡಿಸಿದೆಂದು ಎಳೆದುಕೊಂಡು ಹೋಗಿ ಶೀಲ ಕಡಿಸದೆ ಹಾಗೆ ಬಿಟ್ಟೆಯಲ್ಲ, ಯಾಕೆ ಈ ಶ್ರೀಮಂತ ಹೆಣ್ಣಿನ ಮೇಲೆ ಕನಿಕರ ಬಂತೆ? ನೋಡು ರೇಣುಕ, ನನ್ನ ಜೀವನದಲ್ಲಿ ಹೆಣ್ಣು ಮಕ್ಕಳ ಜೊತೆ ಅಸಭ್ಯವಾಗಿ ನಡೆದುಕೊಂಡು ನಾನಲ್ಲ. ಹೆಣ್ಣು ಜಗದ ಕೊನ್ನೆಂದು ತಿಳಿದವನು ನಾನು. ಆದರೆ ಹಿಂದೇಕೋ ನನ್ನ ತಂದೆ ತಾಯಿ ನೆನಪಿಗೆ ಬಂದ ಕಾರಣದಿಂದ ನನಗೆ ತಾಮಿಲ್ಲದೆ ಈ ತರ ನಾನು ನಡೆದುಕೊಂಡೆ. ನನ್ನನ್ನು ಕ್ಷಮಿಸಿಬಿಡು, ನಾನು ಬರುತ್ತೇನೆ. ಏನಿದು ವಿಚಿತ್ರ? ಶೀಲೆಗೆಡಿಸುತ್ತೇನೆಂದು ನನ್ನ ಎಳೆದುಕೊಂಡು ಹೋಗಿ ಶೀಲೆಗೆಡಿಸದೆ ಹಾಗೆ ಬಿಟ್ಟನಲ್ಲ. ಏನ ತಂದೆ ತಾಯಿಗೆ ಏನಾಗಿರಬಹುದು? ಅದು ನನಗೆ ಕೀರ್ತಿ ಮಾಡ್ದ. ಇರ್ಲಿ, ಒಟ್ಟಿನಲ್ಲಿ ನನ್ನ ಶೀಲ ಉಳಿಯಿತಲ್ಲ, ಅಷ್ಟೇ ಸಾಕು ನನಗೆ.